ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ದಕ್ಷಿಣ ಭಾರತದ ಮಹಾಕುಂಭಮೇಳವೆಂದೇ ಕರೆಯಲ್ಪಡುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಭಕ್ತಿ ಭಾವದಿಂದ ಲಕ್ಷಾಂತರ ಭಕ್ತ ಸಾಗರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಂತಹ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಭಾನುವಾರ ಸಂಜೆ ಭಕ್ತ ಕೋಟಿ ಮಹಾಸಾಗರದ ಮಧ್ಯೆ ಸಾಂಗವಾಗಿ ನೆರವೇರಿತು. ಪ್ರತ್ಯಕ್ಷರಾಗಿದ್ದುಕೊಂಡು ಭಕ್ತರ ರಕ್ಷಣೆ ಮಾಡುವ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬಳ್ಳಾರಿ ವಲಯದ IGP ಅವರಾಗಿರ್ತಕ್ಕಂಥ ಶ್ರೀ DS ಲೋಕೇಶ್ ಅವರು ಸಹ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಹ ತಮ್ಮ ಒಂದೆರಡು ಅನಿಸಿಕೆಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಇದೀಗ ಬಳ್ಳಾರಿ ವಲಯದ IGP ಅವರು ಮಹಾರಥೋತ್ಸವಕ್ಕೆ ಇಶಾ ಫೌಂಡೇಶನ್ ಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ ಚಾಲನೆಯನ್ನ ನೀಡಿದರು. ರಥೋತ್ಸವದ ಪೂರ್ವದಲ್ಲಿ ಇತ್ತೀಚೆಗೆ ನಮ್ಮೆಲ್ಲರನ್ನು ಅಗಲಿದಂತಹ ವಿಜಯಪುರದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯ ಆತ್ಮಕ್ಕೆ ಶಾಂತಿಯನ್ನ ಕೋರಿ 1 ನಿಮಿಷ ಮೌನವನ್ನ ಆಚರಿಸಲಾಯಿತು. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಲಕ್ಷ ಭಕ್ತಗಣ ರಥಕ್ಕೆ ಬಾಳೆಹಣ್ಣು, ಉತ್ತತ್ತಿ, ಹೂವುಗಳನ್ನು ಅರ್ಪಿಸಿ ಭಕ್ತಿಪೂರ್ವಕ ನಮನವನ್ನ ಸಲ್ಲಿಸಿ ಸಂಕಲ್ಪವನ್ನ ಮಾಡಿಕೊಂಡರು. ಮಹಾರಥೋತ್ಸವ ಸಾಗುವ ಮೊದಲು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ಜಾತ್ರೆಗೆ ಆಗಮಿಸಿದ ಲಕ್ಷ ಕುಲಕೋಟಿ ಭಕ್ತ ಸಮೂಹಕ್ಕೆ ಭಕ್ತಿಯಿಂದಲೇ ತಲಬಾಗಿ ನಮಿಸಿದರು. ಮಹಾರಥೋತ್ಸವ ಸಾಗಿದ ಬಳಿಕವೂ ಭಕ್ತ ಸಮೂಹಕ್ಕೆ ಜಾಗೃತಿಯಿಂದ ಮನೆಗೆ ತಲುಪಿ ಎಂದು ಸಂದೇಶವನ್ನ ನೀಡುವ ಮೂಲಕ ಮತ್ತೊಮ್ಮೆ ತಲೆಬಾಗಿ ನಮಿಸಿದರಲ್ಲದೆ ಮುಂದಿನ ವರ್ಷದ ಜಾತ್ರೆಗೆ ಮತ್ತೆ ಭಕ್ತರನ್ನ ಆಹ್ವಾನಿಸಿದರು. ನಿಮ್ಮ ಜಾತ್ರೆ ನೀವು ಸಂತೋಷವಾಗಿ ನಗತಕ್ಕ ಮನೆ ಮುಟ್ಟಿದ್ರೆ ಅಂದ್ರೆ ಅವಾಗ ನನ್ನ ಜಾತ್ರೆ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ, ದಯವಿಟ್ಟು ಹೋಗುವಾಗ ಸಮಾಧಾನದಿಂದ ಸಾವಕಾಶವಾಗಿ ತಾವು ಹೋಗ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಮತ್ತೆ ಮುಂದಿನ ವರ್ಷದ ಜಾತ್ರೆಗೆ ಇದೇ ನಿಮಗೆ ಪ್ರತ್ಯಕ್ಷ ಆಮಂತ್ರಣ ಅಂತ ಹೇಳಿ ತಮಗೆಲ್ಲ ಹೇಳಿ ಅಜ್ಜನ ಜಾತ್ರೆಗೆ ಬೆಳಗ್ಗೆಯೇ ಆಗಮಿಸಿದ್ದ ಜನರು ಸಂಜೆ ವೇಳೆಗೆ ಮಠದ ವಿಶಾಲ ಮೈದಾನದಲ್ಲಿ ಮಹಾರಥೋತ್ಸವ ಸಾಗುವುದನ್ನು ಕಣ್ಮನ ತುಂಬಿಕೊಳ್ಳಲು ಸಂಗಮವಾಗಿದ್ದರು. ಸಂಜೆ ಸೂರ್ಯ ಧರೆಗೆ ಜಾರುವ ವೇಳೆ ನಂದಿ, ಕೋಲು, ವಾದ್ಯ ಮೇಳಗಳೊಂದಿಗೆ ಶ್ರೀ ಗವಿಸಿದ್ದೇಶ್ವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂಡ್ರಿಸಿ ಸಡಗರ ಸಂಭ್ರಮದೊಂದಿಗೆ ಮೆರವಣಿಗೆ ಮಾಡಿ ಮಹಾರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದಲೇ ರಥವನ್ನ ಎಳೆಯಲಾಯಿತು. ಬಳಿಕ ಇಶಾ ಫೌಂಡೇಶನ್ ಸ್ಥಾಪಕ ಸದ್ಗುರು ಲಕ್ಷಾಂತರ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನಾನು ತಿಳಿದ ಮಟ್ಟಿಗೆ ಗವಿಸಿದ್ದೇಶ್ವರನ ಕೊಪ್ಪಳ ಜಾತ್ರೆಯ ಸುದ್ದಿ ಎಲ್ಲೆಲ್ಲಿವರೆಗೆ ಹರಡಿದೆ. ಲಕ್ಷಾಂತರ ಭಕ್ತರು ಸೇರ್ತಾರ ಅನ್ನುವಂಥ ಸುದ್ದಿ ಖ್ಯಾತಿ ಹರಡಿದ ಮೇಲೆ ಸ್ವತಃ ಗವಿಸಿದ್ದರ ಭಕ್ತರ ರಕ್ಷಣೆಯ ನೇತೃತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡು ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಜವಾಬ್ದಾರಿ ಮತ್ತು ಸೂಚನೆಗಳನ್ನು ನೀಡುತ್ತಾ ತಾವೇ ಸ್ವತಃ ಈ ಸ್ಥಳದಲ್ಲಿ ಪ್ರತ್ಯಕ್ಷರಾಗಿದ್ದುಕೊಂಡು ಭಕ್ತರ ರಕ್ಷಣೆ ಮಾಡುವ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬಳ್ಳಾರಿ ವಲಯದ IGP ಅವರಾಗಿರ್ತಕ್ಕಂಥ ಶ್ರೀ DS ಲೋಕೇಶ್ ಅವರು ಸಹ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಹ ತಮ್ಮ ಒಂದೆರಡು ಅನಿಸಿಕೆಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಇದೀಗ ಭಕ್ತರು ಜಾತ್ರೋತ್ಸವದಿಂದ ತೆರಳುವ ವೇಳೆ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಸಾವಧಾನದಿಂದ ನಿಧಾನವಾಗಿ ಸಾಗಿ ಎಂದು ಸಂದೇಶವನ್ನ ನೀಡಿದರು.
ಜಾತ್ರಾ ಮಹೋತ್ಸವದ ಸಮಾರಂಭದಲ್ಲಿ ಮಹಾರಾಷ್ಟ್ರದ ಗೌಡ್ಗಾಂವ್ದ ಡಾಕ್ಟರ್ ಜಯಸಿದ್ದೇಶ್ವರ ಸ್ವಾಮಿಗಳು, ಕನಕಗಿರಿ ಸುವರ್ಣಗಿರಿ ವಿರಕ್ತ ಮಠದ ಚನ್ನಮಲ್ಲ ಸ್ವಾಮಿಗಳು, ಕಚ್ಚಿ ಡೋಣಿಯ ಕೃಷ್ಣಾನಂದ ಶಾಸ್ತ್ರೀಜಿಗಳು, ಸೀತಾಗಿರಿ ಅಣ್ಣಿಗೇರಿ ಆಶ್ರಮದ ಡಾಕ್ಟರ್ ಎ.ಸಿ. ವಾಲಿ ಮಹಾರಾಜರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ದಕ್ಷಿಣ ಕನ್ನಡ ಪ್ರಗತಿಪರ ರೈತರಾದ ಅಮಯ್ ಮಹಾಲಿಂಗ ನಾಯಕ, ಪಶ್ಚಿಮ ಬಂಗಾಳದ ಆನಂದ ಶಿಕ್ಷಾ ನಿಕೇತನ ಸ್ಥಾಪಕರಾದ ದಿ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಪ್ರಶಸ್ತಿ ಪುರಸ್ಕೃತ ಬಾಬರ್ ಅಲಿ ಸೇರಿದಂತೆ ವಿವಿಧ ಶ್ರೀಗಳು, ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್, ಸಚಿವ ಹಾಲಪ್ಪ ಆಚಾರ್, ಸಂಸದ ಕರಡಿ ಸಂಗಣ್ಣ, ಶಾಸಕರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಕೆ. ರಾಘವೇಂದ್ರ ಹಿಟ್ನಾಳ್, ಪರಣ್ಣ ಮುನ್ವಳ್ಳಿ, ಬಸವರಾಜ್ ದಡೇಸೂಗೂರ್, ವೆಂಕಟರಾವ್ ನಾಡಗೌಡ, ಹೇಮಲತಾ ನಾಯಕ್, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸಂಸ್ಥಾಪಕ ಅಧ್ಯಕ್ಷ ಜಿ. ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಬಸವರಾಜ್ ರಾಯರೆಡ್ಡಿ, ನಗರಸಭೆ ಅಧ್ಯಕ್ಷೆ ಶಿವಗಂಗಾ ಭೂಮಕ್ನವರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಮೈನಳ್ಳಿ, ಬಿಜೆಪಿ ಮುಖಂಡರಾದ ಸಿ.ವಿ. ಚಂದ್ರಶೇಖರ್, ಅಮರೇಶ್ ಕರಡಿ, ವಕೀಲರ ಸಂಘದ ಅಧ್ಯಕ್ಷ ಎ.ವಿ. ಕಣ್ವಿ ಸೇರಿ ಹರಗುರುಚರ ಮೂರ್ತಿಗಳು, ಅಧಿಕಾರಿ ವರ್ಗದವರು, ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ರವಿಚಂದ್ರ ಬಿ. ಪಡಿಗೇರ್, NKS TV4 ಕೊಪ್ಪಳ. ರೋಣ ತಾಲೂಕಾ ಕೊತ್ಬಾಳ ಗ್ರಾಮದ ಅಂಕಲ್ಗಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಬಸವಣ್ಣನವರ ತೊಟ್ಟಿಲು ಸಮಾರಂಭ ನಡೆಯಿತು. ರೋಣ ತಾಲೂಕಿನ ಕೊತ್ತಬಾಳದ ಅಂಕಲಗಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಶೇಖರ ಮಹಾಸ್ವಾಮಿಗಳ 22ನೇ ಪುಣ್ಯಸ್ಮರಣೆ ಪ್ರಯುಕ್ತ ಶರಣರ ಚರಿತಾಮೃತ ಕುರಿತು ಆಧ್ಯಾತ್ಮಿಕ ಪ್ರವಚನ ನಡೆದಿದ್ದು, ದಿನಾಂಕ 8/1/2023 ರವಿವಾರದಂದು ಬಸವಣ್ಣನವರ ತೊಟ್ಟಿಲು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಊರಿನ ಬಸವೇಶ್ವರ ಓಣಿ ಮತ್ತು ಕಲ್ಮೇಶ್ವರ ಓಣಿಯವರು ತೊಟ್ಟಿಲುಗಳನ್ನು ಮೆರವಣಿಗೆಯ ಮುಖಾಂತರ ಶ್ರೀಮಠಕ್ಕೆ ತಂದರು. ವಿಶೇಷವಾಗಿ ಟೋಪು ಸಿರಿಗಿನ ಸೀರೆ ಉಟ್ಟ ಹೆಂಗಳೆಯರು ತೊಟ್ಟಿಲು ಮೆರವಣಿಗೆಯೊಂದಿಗೆ ಶ್ರೀಮಠಕ್ಕೆ ಆಗಮಿಸಿದರು. ಮಹಿಳೆಯರು ಹಾಡಿದ ತೊಟ್ಟಿಲು ಶಾಸ್ತ್ರದ ಹಾಡುಗಳು ಬಸವೇಶ್ವರನ ತೊಟ್ಟಿಲು ಸಮಾರಂಭಕ್ಕೆ ಕಳೆ ನೀಡಿದವು. ಚಂದದ ರಂಗೋಲಿ, ಹೂವಿನ ಅಲಂಕಾರದಿಂದ ವೇದಿಕೆಯ ಮುಂಭಾಗದ ಜೊತೆಗೆ ಇಡೀ ಮಠದ ಆವರಣವೇ ಕಂಗೊಳಿಸುತ್ತಿತ್ತು. ಕಾರ್ಯಕ್ರಮದ ಮೊದಲಿಗೆ ಪ್ರವಚನಕಾರರಾದ ಶ್ರೀಮಾತಾ ಶಾರದಾದೇವಿ ಭಕ್ತಿ ಯೋಗಾಶ್ರಮ ಹಣವಾಳ ಅವರು ಬಸವಣ್ಣನವರ ಜನ್ಮದ ಸಂದರ್ಭದ ಸಾಮಾಜಿಕ ವಾತಾವರಣ, ಮನೆಯ ಆಧ್ಯಾತ್ಮಿಕ ಪರಿಸರದ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟರು. ನಂತರ ಹೆಣ್ಣು ಮಕ್ಕಳೆಲ್ಲ ಸೇರಿ ಮಕ್ಕಳ ಅಪೇಕ್ಷೆ ಇರುವ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿದರು. ಶ್ರೀಮಠದಲ್ಲಿ ಬಸವಣ್ಣನ ತೊಟ್ಟಿಲು ಸಮಾರಂಭದಲ್ಲಿ ಉಡಿ ತುಂಬಿಸಿಕೊಂಡರೆ ವರ್ಷ ತುಂಬುವುದರೊಳಗಾಗಿ ತಮ್ಮ ಮಡಿಲು ತುಂಬುವುದೆಂಬ ದೃಢವಾದ ನಂಬಿಕೆ ಹೆಣ್ಣು ಮಕ್ಕಳಲ್ಲಿದೆ. ಅದೇ ರೀತಿ ತೊಟ್ಟಿಲು ಶಾಸ್ತ್ರಕ್ಕೆ ಎಲ್ಲರೂ ತಮ್ಮ ತಮ್ಮ ಇಚ್ಛೆಯಂತೆ ಕುಂಚಿಗೆ, ಕುಲಾಯಿ, ಅಂಗಿ, ಬೆಳ್ಳಿಯ ಹಾಲುಗಡಗ, ಕೈಕಟ್ಟು, ಉಂಗುರ, ಲಿಂಗದ ಕಾಯಿ, ಬೆಳ್ಳಿಯ ಉಡುದಾರ, ಕೈಗಡಗ, ಪುಸ್ತಕ, ಪೆನ್ನು, ಪಾಟಿಚೀಲ ಮುಂತಾದವುಗಳ ಸೇವೆಯನ್ನು ನೀಡಿದರು. ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಉಡಿ ತುಂಬಿಸಿಕೊಂಡ ಮಹಿಳೆಯರಿಗೆ ಆಶೀರ್ವದಿಸಿ ವಿಭೂತಿ ಉಂಡೆಗಳನ್ನು ನೀಡಿದರು. ಸಾಮಾನ್ಯವಾಗಿ ಇಂಥ ಶಾಸ್ತ್ರಗಳಲ್ಲಿ ಗೊಂಬೆಗಳನ್ನು ಬಳಸುವುದು ವಾಡಿಕೆ. ಆದರೆ ಇಲ್ಲಿ ವಿಶೇಷವಾಗಿ ಕೊತ್ತಬಾಳದ ಭಕ್ತೆಯೊಬ್ಬರು 13 ದಿನಗಳ ತಮ್ಮ ಮಗುವಿಗೆ ಬಸವಣ್ಣನ ತೊಟ್ಟಿಲು ಸಮಾರಂಭದಲ್ಲಿ ತಮ್ಮ ಮಗುವಿನ ನಾಮಕರಣ ಆಗಬೇಕೆಂದು ಬಯಸಿ ಈ ಸಮಾರಂಭದಲ್ಲಿಯೇ ತಮ್ಮ ಮಗುವಿಗೆ ನಾಮಕರಣ ಮಾಡಿಸಿದ್ದು ವಿಶೇಷವಾಗಿತ್ತು. ತೊಟ್ಟಿಲಿಗೆ ಆ ತಾಯಿಯ ಮಗುವನ್ನು ಹಾಕಿ ಬಸವರಾಜ ಎಂದು ಹೆಸರಿಟ್ಟು ಎಲ್ಲರಿಗೂ ಹೇಳಗುಗ್ಗುರಿ ಹಂಚುವ ಮೂಲಕ ತೊಟ್ಟಿಲು ಶಾಸ್ತ್ರ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ವಚನ ಹೇಳಿದ ಮಕ್ಕಳಿಗೆ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ವೇದಿಕೆಯ ಮೇಲೆ ಕರೆದು ಸಿಹಿ ಹಂಚಿ ಆಶೀರ್ವದಿಸಿ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟಿಸಿದ್ದರಲ್ಲದೆ ಇನ್ನಷ್ಟು ವಚನಗಳನ್ನು ಹೇಳಲು ಅವರನ್ನು ಉತ್ತೇಜಿಸಿದರು. ಬಸವಣ್ಣನವರ ತೊಟ್ಟಿಲು ಸಮಾರಂಭದಲ್ಲಿ ಕೊತ್ಬಾಳ, ಕುರಹಟ್ಟಿ, ತಳ್ಳಿಹಾಳ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು, ಹಿರಿಯರು, ಮಹಿಳೆಯರು, ಮಕ್ಕಳು ಅತ್ಯಂತ ಭಕ್ತಿಭಾವದೊಂದಿಗೆ ಸಂಭ್ರಮದಿಂದ ಭಾಗವಹಿಸಿದ್ದರು. ಇಂಥ ಸಮಾರಂಭಗಳು ಊರುಗಳ ನಡುವಿನ ಜನಗಳ ನಡುವಿನ ಉತ್ತಮ ಬಾಂಧವ್ಯವನ್ನು ವೃದ್ಧಿಸುತ್ತವೆ ಎಂದರೆ ತಪ್ಪಾಗಲಾರದು. ತೊಟ್ಟಿಲು ಸಮಾರಂಭದ ಪ್ರಸಾದ ವ್ಯವಸ್ಥೆಯನ್ನು ಪಂಚಾಯಿತಿಯ ಮಹಿಳಾ ಸದಸ್ಯರು ಮಾಡಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ 500ಕ್ಕೂ ಹೆಚ್ಚಿನ ಭಕ್ತರಿಗೆ ಗೋಧಿ ಹುಗ್ಗಿ, ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಅನ್ನ, ಸಾರು ಪ್ರಸಾದ ವಿತರಿಸಿ ಸಂಪ್ರೀತರಾದರು. ಅನ್ನದಾನಿಗಳಿಗೆ ಮತ್ತು ದೀಪದ ಸೇವೆ ಮಾಡಿದ್ದ ಬಸವೇಶ್ವರ ಓಣಿಯ ಮಹಿಳೆಯರಿಗೆ ಶ್ರೀಗಳು ಆಶೀರ್ವದಿಸಿದರು. ಮಠದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಊರಿನ
ಊರಿನ ಹಿರಿಯರು, ಯುವಕರು, ಮಹಿಳೆಯರು, ಶಾಲಾ ಮಕ್ಕಳು ಒಗ್ಗೂಡಿ ಕೆಲಸ ಮಾಡುವುದಲ್ಲದೆ ಎಲ್ಲವನ್ನು ಸೇವಾ ಮನೋಭಾವನೆಯಿಂದ ಮಾಡುವುದರಿಂದ ಕೊತ್ತಬಾಳ ಅಡವಿ ಸಿದ್ದೇಶ್ವರ ಮಠದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತನ್ನದೇ ಆದ ಹಳ್ಳಿ ಸೊಗಡು, ಸಂಭ್ರಮ, ಸಂಸ್ಕೃತಿ ಇದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂಬ ಶರಣರ ವಾಣಿಯಂತೆ ಶ್ರೀಮಠಕ್ಕೆ ಆಗಮಿಸಿದ ಎಲ್ಲರಿಗೂ ಮನಸ್ಸಿನ ಹಾಗೂ ಉದರದ ಹಸಿವು ನೀಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಗೀತಾ ಯಾಳ್ಗಿ, NKS TV4 ಕೊತ್ತಬಾಳ್. ಸಂಡೂರಿನ ತಾಲೂಕಾ ಸುಶೀಲನಗರ ಗ್ರಾಮ ಪಂಚಾಯತ್ ಮಟ್ಟದ ಶಾಲಾ ಮಕ್ಕಳಿಗೆ ಗಣಿತ ಸ್ಪರ್ಧೆ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಎಲ್ ನೆರವೇರಿಸಿದರು. ಸಂಡೂರಿನ ತಾಲೂಕಾ ಸುಶೀಲನಗರ ಗ್ರಾಮ ಪಂಚಾಯಿತಿ ಮಟ್ಟದ ಶಾಲೆ ಮಕ್ಕಳಿಗೆ ಗಣಿತ ಸ್ಪರ್ಧೆ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಮರೇಶ್ ಎಲ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 5ನೇ ತರಗತಿ ಮಕ್ಕಳಿಗೆ ಗಣಿತ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದರು. ಸುಶೀಲ್ ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳ ಸುಮಾರು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆ ಪರೀಕ್ಷೆಗೆ ಹಾಜರಾಗಿದ್ದಾರೆ ಎಂದರು. ಪರೀಕ್ಷೆಗೆ ಹಾಜರಾಗಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಖರ್ಚಿನಿಂದ ಮಧ್ಯಾಹ್ನ ವಿದ್ಯಾರ್ಥಿಗಳಿಗೆ ಹುಗ್ಗಿ ಮತ್ತು ಪಲಾವನ್ನು ನೀಡಲಾಗಿದೆ ಎಂದರು. ಅನಂತರ PDO ಸಿದ್ದಲಿಂಗಸ್ವಾಮಿ ಮಾತನಾಡಿ, ಗಣಿತ ಕಲಿಕಾ ಆಂದೋಲನ ಕಾರ್ಯಕ್ರಮವನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸಮುದಾಯ ಹಾಗೂ ಅಕ್ಷರ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಿಗೆ ಸ್ಪರ್ಧೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಭಾರಿ ಮುಖ್ಯ ಗುರಿಗಳು ಷಣ್ಮುಖ್, ಪ್ರದೀಪ್, ಶಿಕ್ಷಕರಾದ ಅನಿತಾ, ಮಧು, ಕುಮಾರಿ, ಗಾಲೆಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು ಮುಂತಾದವರು ಹಾಜರಿದ್ದರು. ಪಿ ಶ್ರೀನಿವಾಸ್, NKS TV4 ವಿಜಯನಗರ. ಇಳಕಲ್ ತಾಲೂಕಿನ ಹಿರೇಸಿಂಗನಗುತ್ತಿ ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಮುಂದೆ ನರೇಗಾ ಕೂಲಿ ಕಾರ್ಮಿಕರ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಹಿರೇಸಿಂಗನಗುತ್ತಿ ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾಂತೇಶ್ ಬಂಗಿಬಸಪ್ಪ ತೊಂಡಿಯಾಳ್, ಅಂಬರೀಶ್ ಬಕ್ಕೋಳಿ, ಲಕ್ಷ್ಮೀ ಬಾವಿಕಟ್ಟಿ, ಶಾಂತಮ್ಮ ಮೇರಾಕೋರ್, ಮಲ್ಲಮ್ಮ ಬಂಗಿ, ಹಿರೇಸಿಂಗನಗುತ್ತಿ ಗ್ರಾಮದ ಎಲ್ಲ ನರೇಗಾ ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ್, NKS TV4 ಇಳಕಲ್. ಧಾರವಾಡ ಜಿಲ್ಲೆ ಅಣ್ಣಿಗೇರಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಮಾತೋಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆಯವರ ಮಾರ್ಗದರ್ಶನದೊಂದಿಗೆ ರಾಜ್ಯಾದ್ಯಂತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಒಕ್ಕೂಟ ಪದಾಧಿಕಾರಿಗಳಿಗೆ ದಾಖಲಾತಿ ಹಸ್ತಾಂತರ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆಯೊಂದಿಗೆ ನೆರವೇರಿತು. ಧಾರವಾಡ ಜಿಲ್ಲೆ ಅಣ್ಣಿಗೇರಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೋಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆಯವರ ಮಾರ್ಗದರ್ಶನದೊಂದಿಗೆ ರಾಜ್ಯಾದ್ಯಂತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಒಕ್ಕೂಟ ಪದಾಧಿಕಾರಿಗಳಿಗೆ ದಾಖಲಾತಿ ಹಸ್ತಾಂತರ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆಯೊಂದಿಗೆ ನೆರವೇರಿತು. ಇನ್ನು ಈ ಒಕ್ಕೂಟದಲ್ಲಿ ನೂತನ ಪದಾಧಿಕಾರಿಗಳಿಗೆ ಸನ್ಮಾನದ ಜೊತೆಗೆ ದಾಖಲಾತಿಗಳನ್ನು ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಮೋರ್ಚಾ ಷಣ್ಮುಖ ಗುರಿಕಾರ್, ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಮಹಾಂತೇಶ್ ನಿಡೋಣಿ, ಪುರಸಭೆಯ ಅಧ್ಯಕ್ಷರಾದ ಗಂಗಾ ರಮೇಶ್ ಕರೆಂಟ್ನವರ್, ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಕಿರಣ್ ಪೂಜಾರ್, NKS TV4 ಅಣ್ಣಿಗೇರಿ. ಹಾನಗಲ್ ತಾಲೂಕಿನ ಕೆಲವರಪ್ಪ ಗ್ರಾಮದ ರೈತ ಸಾಮ್ರಾಜಪ್ಪ ಉಜ್ಜಪ್ಪ ಹಂಚಿನ್ಮನಿ ಎಂಬುವ ರೈತರ ಜಮೀನಿನಲ್ಲಿ ಇದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋವಿನ ಜೋಳ ಬಣವೆಗೆ ಆಕಸ್ಮಿಕ ಬೆಂಕಿ ತಗುಲಿ ಗೋವಿನ ಜೋಳದ ಬಣವೆಯೆಲ್ಲ ಸುಟ್ಟು ಕರಕಲಾದಂತಹ ಘಟನೆ ನಡೆದಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋವಿನ ಜೋಳ ಬೆಂಕಿಗಾಹುತಿ. ನೊಂದ ರೈತನಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಮಾನವೀಯತೆ ಮೆರೆದ ಬಿಜೆಪಿ ಕಾರ್ಯಕರ್ತ ರಾಜಶೇಖರ್ ಗೌಡ ಕಟ್ಟೆಗೌಡರು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕೆಲವರಕೊಪ್ಪ ಗ್ರಾಮದ ರೈತ ಸಾಮ್ರಾಜಪ್ಪ ಉಜ್ಜಪ್ಪ ಹಂಚಿನ್ಮನಿ ಎಂಬುವರ ರೈತರ ಜಮೀನಿನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋವಿನ ಜೋಳ ಬಣವೆಗೆ ಆಕಸ್ಮಿಕ ಬೆಂಕಿ ತಗುಲಿ ಗೋವಿನ ಜೋಳದ ಬಣವೆಯೆಲ್ಲ ಸುಟ್ಟು ಕರಕಲಾದ ಘಟನೆ ನಡೆದಿತ್ತು. ಇನ್ನೂ ಸುದ್ದಿ ತಿಳಿದ ತಕ್ಷಣ ಹಾನಗಲ್ ತಾಲೂಕಿನ ಬಿಜೆಪಿ ಕಾರ್ಯಕರ್ತ ರಾಜಶೇಖರ್ ಗೌಡ ಕಟ್ಟೆಗೌಡರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ರೈತನಿಗೆ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ತುಂಬಿ ನಿಮ್ಮೊಂದಿಗೆ ನಾವಿದ್ದೇವೆ, ಎದೆಗುಂದದಿರಿ ಎಂದು ರೈತನಿಗೆ ಧೈರ್ಯ ಹೇಳಿದ್ದಾರೆ. ಈ ಘಟನೆಯ ಕುರಿತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಘಟನೆಯ ಕುರಿತು ತಕ್ಷಣವೇ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ನಂತರ ರೈತ ಸಾಮ್ರಾಜಪ್ಪ ಹಂಚಿನ್ಮನಿ ಅವರಿಗೆ ಸಹಾಯ ಹಸ್ತ ಚಾಚಿ ಮಾನವೀಯತೆ ಮೆರೆದರು. ರಾಜಶೇಖರ್ ಕಟ್ಟೆಗೌಡವರ ಸಮಾಜಮುಖಿ ಕಾರ್ಯಕ್ಕೆ ತಾಲೂಕಿನಾದ್ಯಂತ ರೈತರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ಶಿರ್ಗಪ್ಪನವರು, NKS TV4 ಹಾನಗಲ್. ಇಂಡಿ
ನಗರದಲ್ಲಿ ಅಲೆಮಾರಿ ಮತ್ತು ಅರೆಮಾರಿ ಸಮುದಾಯಗಳ ಇಂಡಿ ತಾಲೂಕಾ ಐಕ್ಯತಾ ಸಮಾವೇಶ ಹಾಗೂ ಅಲೆಮಾರಿ ಅಭಿವೃದ್ಧಿ ನಿಗಮ ರಚಿಸಿದ ಘನ ಸರ್ಕಾರಕ್ಕೆ ಅಭಿನಂದನಾ ಸಮಾರಂಭ ಹಾಗೂ ಇಂಡಿ ತಾಲೂಕಿನ ತಳವಾರ ಸಮಾಜದ ವತಿಯಿಂದ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಭಿನಂದನಾ ಸಮಾರಂಭ ಶ್ರೀ ಶಾಂತೇಶ್ವರ ಮಂಗಲ ಕಾರ್ಯಾಲಯ ಹಾಗೂ ಶಂಕರ ಪಾರ್ವತಿ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಂಡಿ ನಗರದಲ್ಲಿ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯಗಳ ಇಂಡಿ ತಾಲೂಕಾ ಐಕ್ಯತಾ ಸಮಾವೇಶ ಹಾಗೂ ಅಲೆಮಾರಿ ಅಭಿವೃದ್ಧಿ ನಿಗಮ ರಚಿಸಿದ ಸರ್ಕಾರಕ್ಕೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಇಂಡಿ ತಾಲೂಕಿನ ತಳವಾರ ಸಮಾಜದ ವತಿಯಿಂದ ಸಮಾಜ ಕಲ್ಯಾಣ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ನಗರದ ಶ್ರೀ ಶಾಂತೇಶ್ವರ ಮಂಗಲ ಕಾರ್ಯಾಲಯ ಹಾಗೂ ಶಂಕರ ಪಾರ್ವತಿ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿ ಹೆಚ್ಚಳ ಮಾಡಿದೆ. ಎಸ್ಸಿ ಮತ್ತು ಎಸ್ಟಿ ಜನಾಂಗದ ಕಡು ಬಡವರಿಗೆ ಉಚಿತ ವಿದ್ಯುತ್ ನೀಡುತ್ತಿದೆ. ಅಲೆಮಾರಿ ಅಭಿವೃದ್ಧಿ ನಿಗಮ ರಚಿಸಿ ಜನಾಂಗದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿರ್ಷಾಡದ ಶ್ರೀ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು, ಮಾಜಿ ಶಾಸಕರಾದ ಡಾಕ್ಟರ್ ಸಾರ್ವಭೌಮ ಬಗಲಿ, ವಿಜಯಪುರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ದಯಾಸಾಗರ್ ಪಾಟೀಲ್, ವಿಜಯಪುರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕಾಸುಗೌಡ ಬಿರಾದರ್, ಶಂಕರಗೌಡ ಪಾಟೀಲ್, ಶೀಲವಂತ್ ಉಮ್ರಾಣಿ, ಅನಿಲ್ ಜಮಾದಾರ್, ಮಲ್ಲಿಕಾರ್ಜುನ್ ಕ್ಯೂಡೆ, ಶ್ರೀಶೈಲ್ಗೌಡ ಬಿರಾದರ್, ಸಿದ್ದಲಿಂಗ್ ಹಂಜಗಿ, ಸಂಜು ದಶವಂತ್, ರವಿ ವಗ್ಗೆ, ಪ್ರೀತು ದಶವಂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ, NKS TV4 ವಿಜಯಪುರ. ಕುಂದಗೋಳ ತಾಲೂಕಿನ ಚಿಕ್ಕನರ್ತಿ ಗ್ರಾಮದ ರಸ್ತೆ ಸುಧಾರಣಾ ಸಮಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಭಾರತೀಯ ಜನತಾ ಪಕ್ಷದ ನಾಯಕ MR ಪಾಟೀಲರಿಗೆ ಸನ್ಮಾನಿಸಿದರು. ಕುಂದಗೋಳ ತಾಲೂಕಿನ ಚಿಕ್ಕನರ್ತಿ ಗ್ರಾಮದ ರಸ್ತೆ ಸುಧಾರಣಾ ಸಮಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಭಾರತೀಯ ಜನತಾ ಪಕ್ಷದ ನಾಯಕ MR ಪಾಟೀಲರಿಗೆ ಸನ್ಮಾನಿಸಿದರು. ಚಿಕ್ಕನರ್ತಿ ಗ್ರಾಮದಿಂದ ಕೊಂಕಣ ಕುರಹಟ್ಟಿ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ ಬಿಡುಗಡೆಯಾಗಿಸಲು ಶ್ರಮಿಸಿರುವ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ MR ಪಾಟೀಲರಿಗೆ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿಗೆ ಹೆಚ್ಚುವರಿ ಹಣ ಬಿಡುಗಡೆ ಮಾಡಲು ಮತ್ತು ಗ್ರಾಮದ ರೇಣುಕಾ ಯಲ್ಲಮ್ಮ ದೇವಸ್ಥಾನದಿಂದ ಕಲ್ಮೇಶ್ವರ ದೇವಸ್ಥಾನದವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಿಕೊಡಲು ಮನವಿ ಮಾಡಿದರು. ಚಿಕ್ಕನರ್ತಿಯಿಂದ ಕೊಂಕಣ ಕುರಹಟ್ಟಿ ಸಂಪರ್ಕಿಸುವ ರಸ್ತೆ ನಿರ್ಮಾಣವನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತೇನೆ, ಅಲ್ಲದೆ ಗ್ರಾಮದಲ್ಲಿ ರಸ್ತೆಯ ಕಾಂಕ್ರೀಟೀಕರಣಗೊಳಿಸಲು ಪ್ರಯತ್ನಿಸುವೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಚಿಕ್ಕನರ್ತಿ ಗ್ರಾಮದ ರಸ್ತೆ ಸುಧಾರಣಾ ಸಮಿತಿಯ ಸದಸ್ಯರಾದ ಮಂಜುನಾಥ್ ಶಾನ್ವಾಡಿಯು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿಯ ಯುವ ಧುರೀಣರಾದ ಅಪ್ಪಣ್ಣ ನದಾಫ್, ಕಲ್ಮೇಶ್ ಬೆಳವಟಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಭೀಮನಗೌಡ ಮರಿಗೌಡರ್, ಕಲ್ಲಪ್ಪ ಶಾನವಾಡ್, ಕಲ್ಲಪ್ಪ ಮಡಿವಾಳರ್, ಮಂಜುನಾಥ್ ಮಡಿವಾಳರ್, ಯಲ್ಲಪ್ಪ ಮಡಿವಾಳರ್, ಕಲ್ಮೇಶ್ ಬೇಳೆಬಾಳ್, ಚಂದ್ರು ಜಾಡರ್, ಯಲ್ಲಪ್ಪ ಮಡಿವಾಳರ್, ನಿಂಗಪ್ಪ ನಡುವಿನಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಿರಣಗೌಡ ತುಪ್ಪದಗೌಡರು, NKS TV4 ಹುಬ್ಬಳ್ಳಿ. ವಿಶ್ವವಾಣಿ ಫೌಂಡೇಶನ್ ಹಾಗೂ ಮಹಿಳಾ ಒಕ್ಕೂಟದ ಸಹಯೋಗದೊಂದಿಗೆ ಸಂಕ್ರಾಂತಿ ಸಂಭ್ರಮ ಸಂತೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹುಸ್ಕೂರು ನೂತನ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆಸಲಾಯಿತು. ವಿಶ್ವವಾಣಿ ಫೌಂಡೇಶನ್ ಹಾಗೂ ಮಹಿಳಾ ಒಕ್ಕೂಟದ ಸಹಯೋಗದೊಂದಿಗೆ ಸಂಕ್ರಾಂತಿ ಸಂಭ್ರಮ ಸಂತೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹುಸ್ಕೂರು ನೂತನ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕರಾದ SR ವಿಶ್ವನಾಥ್ ಹಾಗೂ ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷೆ ವಾಣಿ ವಿಶ್ವನಾಥ್ ಅವರು ಆಗಮಿಸಿದರು. ದಂಪತಿಗಳನ್ನು ಮಹಿಳೆಯರು ಪೂರ್ಣ ಕುಂಭಗಳ ಮೂಲಕ ಸ್ವಾಗತಿಸಿದರು. ಜ್ಯೋತಿ ಬೆಳಗುವ ಮೂಲಕ SR ವಿಶ್ವನಾಥ್ ದಂಪತಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಹಳ್ಳಿ ಸೊಗಡಿನ ಬದುಕಿನ ರೀತಿ ಕಂಗೊಳಿಸುತ್ತಿದ್ದ ಸಂತೆಯನ್ನು SR ವಿಶ್ವನಾಥ್ ಅವರು ವೀಕ್ಷಿಸಿ ಪ್ರತಿಯೊಂದು ಮಾಹಿತಿ ಪಡೆದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಮಹಿಳೆಯರು ಹೆಚ್ಚು ಅವಕಾಶಗಳು ದೊರೆತರೆ ಸ್ವಾವಲಂಬಿಗಳಾಗಿ ಜೀವನ ನಡೆಸುತ್ತಾರೆ. ಹಾಗಾಗಿ ಅವರಿಗೆ ಸಂಘ ಸಂಸ್ಥೆಗಳಿಂದ ಹೆಚ್ಚಿನ ಅವಕಾಶಗಳನ್ನು ನೀಡಬೇಕೆಂದು ಕರೆ ನೀಡಿದರು. ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ರಮೇಶ್ ಮಾತನಾಡಿ, ನಮ್ಮೂರಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಕ್ರಾಂತಿ ಸಂಭ್ರಮ ಸಂತೆಯನ್ನು ಏರ್ಪಡಿಸಿದ್ದಕ್ಕಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನವನ್ನು ತಂದ ಕೀರ್ತಿ SR ವಿಶ್ವನಾಥ್ ಅವರಿಗೆ ಸಲ್ಲುತ್ತದೆ. ಹಾಗೂ ನಮ್ಮ ಪಂಚಾಯಿತಿಗೆ ಹೆಚ್ಚಿನ ಅನುದಾನವನ್ನು ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದರು. ವಿಶ್ವವಾಣಿ ಫೌಂಡೇಶನ್ ಸ್ಥಾಪಕರಾದ ವಾಣಿಶ್ರೀ ವಿಶ್ವನಾಥ್ ಮಾತನಾಡಿ, ನಮ್ಮ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಮಹಿಳೆಯರಿಗೆ ಸ್ವಂತ ದುಡಿಮೆಯನ್ನು ಕೈಗೊಳ್ಳಲು ಬ್ಯೂಟಿಷಿಯನ್ ಟೈಲರಿಂಗ್ ತರಬೇತಿಯನ್ನು ನೀಡಿ ಅವರಿಗೆ ಬೇಕಾದ ಸಲಕರಣೆಗಳನ್ನು ನಮ್ಮ ಸಂಸ್ಥೆಯಿಂದ ಒದಗಿಸಿಕೊಡುತ್ತೇವೆ ಎಂದರು. ಮನೆಯಲ್ಲಿ ಮದುವೆ ಆದಾಗ ಆ ಸಂಭ್ರಮನೇ ಬೇರೆ. ಮದುವೆ ಹತ್ರ ಬಂದಾಗ ಗೃಹ ಪ್ರವೇಶ ಮಾಡಿದಾಗ ಮಾತ್ರ ಆ ಸಂಭ್ರಮ ಇರ್ತದೆ. ಚುನಾವಣೆ ಬಂದಾಗ ಈ ಥರ ಇರ್ತದೆ. ಚುನಾವಣೆ ಮುಗಿದ ತಕ್ಷಣ ತಿರ್ಗ ಕಾರ್ಯಕ್ರಮ ಇಷ್ಟು ಜೋರಾಗಿ ಮಾಡೋಕ್ಕಾಗೋದು ಇಲ್ಲ.
ಮುತುವರ್ಜಿನೂ ವಹಿಸೋದಿಲ್ಲ. ವಾಸ್ತವತಾನೆ, ಯಾಕಂದ್ರೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ನೀವಲ್ಲಿ ಮುಂದೆ ಕೂತ್ಕೊಂಡು ಇವತ್ತೆಲ್ಲ ನಮ್ಮ ಮನೆಯವರು ಹೇಳಿದ್ರು ಎಲ್ಲರಿಗೂ ಒಂದೇ ಕಲ್ಲರ್ ಯೂನಿಫಾರ್ಮ್ ಕೊಡಿಸ್ತೀವಿ ಅಂತ. ಹಿಂದೆ ಯಾಕೆ ಕೊಡಿಸಿಲ್ಲ? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆದ್ರೂ ಅದಕ್ಕೋಸ್ಕರ ಕೊಡ್ತಾ ಇಲ್ಲ. ನಾವು ವರ್ಷ ಪೂರ್ತಿ ನಾವು ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಟ್ರೈನಿಂಗ್ ಕೊಡಿಸ್ತಾನೆ ಇದೀವಿ. 15 ವರ್ಷದಿಂದ ಕೊಡ್ತಾ ಇದ್ವಿ. ಎಲೆಕ್ಷನ್ ವರ್ಷನೇ ಕೊಡ್ತಾ ಇಲ್ಲ. ಕುಚ್ಚು ಕೊಡ್ತಾ ಇದ್ದೀವಿ, ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಔಷಧಿ ವಿತರಣೆ ಹಾಗೂ ಮಹಿಳೆಯರು ತಾವು ತಯಾರಿಸಿ ತಂದಿದ್ದ ಉತ್ಪನ್ನಗಳನ್ನು ಸಂತೆಯಲ್ಲಿ ಮಾರಾಟ ಮಾಡಿದರು. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಯಿತು. ಗೋಪಾಲ್ಪುರ, ಆಲೂರು ಹಾಗೂ ಪಂಚಾಯಿತಿಗಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಯಿತು. ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷೆ ವಾಣಿಶ್ರೀ ವಿಶ್ವನಾಥ್, ಮಂಡಲ ಅಧ್ಯಕ್ಷ ಹನುಮಯ್ಯ ದೊಡ್ಡಬಳ್ಳಾಪುರ, ಯೋಜನೆ ಆಯೋಗದ ಅಧ್ಯಕ್ಷ ದಿಬ್ಬೂರು ಜಯಣ್ಣ, ರೈತ ಸಂಘದ ಕಡತನಮಲೆ ಸತೀಶ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ಹುಸ್ಕೂರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ರಮೇಶ್, ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ, ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರುತಿ, ಉಪಾಧ್ಯಕ್ಷರಾದ ಅನ್ನಪೂರ್ಣ, ರಾಜಣ್ಣ, ಸದಸ್ಯರಾದ ಕುದುರೆಗೆರೆಯ ಜಯರಾಮ್, ಮುಖಂಡರಾದ ರೇವಣಸಿದ್ದಪ್ಪ ಹಾಗೂ ಬಿಜೆಪಿ ಕಾರ್ಯಕರ್ತರು, ಗ್ರಾಮಸ್ಥರು ಭಾಗವಹಿಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಜ್ಜಾಗಿರುವ ಕುರಿತು ಶನಿವಾರ ಸುಳಿವನ್ನು ನೀಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಕುರಿತು ಶೀಘ್ರದಲ್ಲೇ ನಿರ್ಧಾರ, ಸಿಎಂ ಬೊಮ್ಮಾಯಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿಯ ಸಂಸದೀಯ ಮಂಡಳಿ ಸದಸ್ಯರಾದ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಜ್ಜಾಗಿರುವ ಕುರಿತು ಸುಳಿವು ನೀಡಿದ್ದಾರೆ. 2 ಅಥವಾ 3 ದಿನಗಳಲ್ಲಿ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದ್ದು ನಂತರ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂದು ಯಡಿಯೂರಪ್ಪ ಹೇಳಿದ್ದು, ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಬೊಮ್ಮಾಯಿ ಅವರು ಹೇಳಿದರು. ಶಿಕಾರಿಪುರದಲ್ಲಿ ನಡೆದ ಭೂತ ವಿಜಯ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಯಡಿಯೂರಪ್ಪ ಅವರು ಯಾರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಎಂಬುದನ್ನು ಪ್ರಧಾನಿ ಮೋದಿ ಮತ್ತು ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತದೆ. ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಂಡರೂ ಅದಕ್ಕೆ ಬದ್ಧರಾಗುತ್ತೇವೆ ಎಂದು ಹೇಳಿದರು. ಈ ನಡುವೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಯಡಿಯೂರಪ್ಪ ಅವರ ಹೇಳಿಕೆಯ ಬಗ್ಗೆ ಚಿತ್ರದುರ್ಗದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಬೊಮ್ಮಾಯಿ ಅವರು, ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಕಿರಣ್ಗೌಡ, ತುಪ್ಪದಗೌಡರು, NKS TV4, ಹುಬ್ಬಳ್ಳಿ. ಚಳ್ಳಕೆರೆ ನಗರದ ಪಾವಗಡ್ ರಸ್ತೆ ಹೊರವಲಯದಲ್ಲಿ ಬರುವಂತಹ ತಾಲೂಕಾ ಹಂತದ ಕಲಿಕಾ ಹಬ್ಬವನ್ನು ಆದರ್ಶ ವಿದ್ಯಾಲಯದಲ್ಲಿ ಶಿಕ್ಷಕರ ಕಲಿಕಾ ಕಾರ್ಯಕ್ರಮಕ್ಕೆ ಪೂರಕವಾದ ಕಲಿಕಾ ಚೇತರಿಕೆ ಕಾರ್ಯಕ್ರಮವು ಹಾಗೂ ಚಟುವಟಿಕೆ ಆಧಾರಿತ ಪಾಲಕರಿಗೆ ಹಾಗೂ ಶಿಕ್ಷಕರ ಬಗ್ಗೆ ತರಬೇತಿ ನೀಡಲಾಯಿತು. ಶಿಕ್ಷಕರ ಕಲಿಕಾ ಕಾರ್ಯಕ್ರಮಕ್ಕೆ ಪೂರಕವಾದ ಕಲಿಕಾ ಚೇತರಿಕೆ ಕಾರ್ಯಕ್ರಮವು ಹಾಗೂ ಚಟುವಟಿಕೆ ಆಧಾರಿತ ಪಾಲಕರಿಗೆ ಹಾಗೂ ಶಿಕ್ಷಕರ ಬಗ್ಗೆ ತರಬೇತಿ ನೀಡಲಾಯಿತು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದರು. ಅವರು ನಗರದ ಪಾವಗಡ ರಸ್ತೆ ಹೊರವಲಯದಲ್ಲಿ ಬರುವ ತಾಲೂಕು ಹಂತದ ಕಲಿಕಾ ಹಬ್ಬವನ್ನು ಆದರ್ಶ ವಿದ್ಯಾಲಯದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಮಕ್ಕಳು ವಿದ್ಯಾವಂತರಾಗಬೇಕೆಂದರೆ ಮೊದಲು ಶಿಕ್ಷಕರಿಗೆ ಶಿಕ್ಷಣದ ತರಬೇತಿ ಅವಶ್ಯಕತೆ ಆಗಿರುತ್ತದೆ. ಶಿಕ್ಷಕರು ಮೌಲ್ಯಾಧಾರಿತ ಕಲಿಕೆಯಿಂದ ಮಕ್ಕಳ ಮನದಾಳಕ್ಕೆ ಹೋಗಿ ಅವರ ಪ್ರತಿಭೆಯನ್ನು ಹೊರತರಲು ಸಾಧ್ಯ. ಇದರಿಂದ 2 ದಿನದ ಕಲಿಕಾ ತರಬೇತಿ ಕಾರ್ಯಕ್ರಮವು ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪಾಲಕರಿಗೆ ಹಾಗೂ ಸಮುದಾಯಕ್ಕೆ ಅರಿವು ಮೂಡಿಸಿದಂತಾಗುತ್ತದೆ. ಈ ಕಲಿಕೆ ಹಬ್ಬದಲ್ಲಿ ಚಳ್ಳಕೆರೆ ತಾಲೂಕಿನ ಎಲ್ಲಾ 31 ಕ್ಲಸ್ಟರ್ನ 155 ಜನ ಸಂಪನ್ಮೂಲ ಶಿಕ್ಷಕರು ತರಬೇತಿಯಲ್ಲಿ ಭಾಗವಹಿಸಿ ನೃತ್ಯ ಹಾಡುಗಳೊಂದಿಗೆ ಶಿಕ್ಷಕರ ಹಾಗೂ ಶಿಕ್ಷಕಿಯರ ಗಮನ ಸೆಳೆದರು. ಈ ವೇಳೆ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾರುತೇಶ್, ಎಪಿಸಿ ಮಂಜುನಾಥ್, ಉಪನಿರ್ದೇಶಕ ಚಿತ್ರದುರ್ಗ ಜಿಲ್ಲೆ ಮತ್ತು ಬಿಆರ್ಸಿ ಮಂಜಣ್ಣ, ಮುಖ್ಯ ಶಿಕ್ಷಕ ಅಶೋಕ್ ರೆಡ್ಡಿ, ಇನ್ನು ಎಲ್ಲ ಬಿಆರ್ಪಿ, ಇಸಿಒ ಮತ್ತು ಎಂಆರ್ಪಿ ಕ್ಲಸ್ಟರ್ನ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಜರಿದ್ದರು. ಮೌನೇಶ್ ಆಚಾರ್, NKS TV4, ಚಳ್ಳಕೆರೆ. ಶಹಪುರ ನಗರದಲ್ಲಿ ದಿ ಅಚ್ಚಪ್ಪಗೌಡ ಸುಬೇದಾರ್ ರೂರಲ್ ಹಾಗೂ ಅರ್ಬನ್ ಟ್ರಸ್ಟ್ನ 5ನೇ ವಾರ್ಷಿಕೋತ್ಸವವನ್ನು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಉದ್ಘಾಟಿಸಿದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ನಡೆಸಿಕೊಂಡು ಪ್ರಾಣಾರ್ಪಣೆ ಮಾಡಿ ಹೈದರಾಬಾದ್ ನಿಜಾಮರ ಆಡಳಿತದಿಂದ ಮುಕ್ತಿಪಡಿಸಿಕೊಂಡು ಅಖಂಡ ರಾಜ್ಯ ಏಕೀಕರಣಕ್ಕೆ ಸಾಕ್ಷಿಯಾದ ಸ್ವತಂತ್ರ ಯೋಧರ ಸ್ಮರಣೆಗಳ ಸವಿನೆನಪಿನಲ್ಲಿ ಸಾಮಾಜಿಕ ಆರೋಗ್ಯ ಭಾಗ್ಯಗಳನ್ನು ನೀಡಿ ಬಡವರ ಬಾಳಿಗೆ ಬೆಳಕಾದ ಸ್ವತಂತ್ರ ಸೇನಾನಿ ದಿವಂಗತ ಅಚ್ಚಪ್ಪಗೌಡ ಸುಬೇದಾರ್ ರವರ ಕುಟುಂಬಸ್ಥರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ರಾಯಚೂರು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಗುಣಗಾನ ಮಾಡಿದರು. ಅವರು ನಗರದಲ್ಲಿ ನಿನ್ನೆ ನಡೆದ ದಿವಂಗತ ಅಚ್ಚಪ್ಪಗೌಡ ಸುಬೇದಾರ್ ರೂರಲ್ ಹಾಗೂ ಅರ್ಬನ್ ಟ್ರಸ್ಟಿನ 5ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಸಂಸದರಾಗಿ ಈ ಭಾಗಕ್ಕೆ ಅನೇಕ ಜನಪರ ಯೋಜನೆಗಳ ಮುಖಾಂತರ ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಪ್ರಧಾನಿ ಮೋದಿಯವರ ಮತ್ತು ಮಂತ್ರಿಗಳಾದ ಗಡ್ಕರಿ, ಶಹಾರ್ ಅವರ ಸಚಿವ ಸಂಪುಟದಲ್ಲಿ ನಮ್ಮ ಕಾರ್ಯಗಳು ಸಾಂಗೋಪವಾಗಿ ಸಾಗುತ್ತಿವೆ ಎಂದು ನೆನೆದರು.
ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೊಂಡಿದ್ದು 150 ಜನ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದಲ್ಲಿ ಅಭ್ಯಾಸ ಮಾಡುವಂತಾಗಿದೆ ಎಂದು ತಿಳಿಸಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮಹಾತ್ಮ ಚರಬಸವೇಶ್ವರ ಸಂಸ್ಥಾನದ ಪೂಜ್ಯ ವೇದಮೂರ್ತಿ ಬಸವಯ್ಯ ಶರಣರು, ಶ್ರೀ ಫಕೀರೇಶ್ವರ ಮಠದ ಪೂಜ್ಯ ಗುರುಪಾದ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಕರ್ನಾಟಕ ರಾಜ್ಯ ಒಳಚರಂಡಿ ಮಂಡಳಿ ಅಧ್ಯಕ್ಷರು ಸುರಪುರ ಶಾಸಕರಾದ ರಾಜುಗೌಡರು ಆರೋಗ್ಯ ಶಿಬಿರ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ದೇವೇಂದ್ರನಾಥ್ ಆಗಮಿಸಿದ್ದರು. ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಶಾಸಕರಾದ ಗುರು ಪಾಟೀಲ್ ಶಿರ್ವಾಳ್ ರವರು ಮಾತನಾಡಿ, ಸ್ವತಂತ್ರ ಬದುಕು ದೊರಕಿಸುವಲ್ಲಿ ಪ್ರಾಣತ್ಯಾಗ ಮಾಡಿದ ಸ್ವತಂತ್ರ ಯೋಧರು ಇಂದು ನಮ್ಮಗಳ ಬದುಕಿಗೆ ಮಾದರಿಯಾಗಿದ್ದರು. ಮುಂದಿನ ದಿನಮಾನಗಳನ್ನು ಸ್ವತಂತ್ರ ಭಾರತದ ಅಭ್ಯುದಯಕ್ಕೆ ಮುಂದಾಗಬೇಕಿದೆ. ಸ್ವತಂತ್ರ ಯೋಧರ ಕುಟುಂಬ ಇಂದು ಆರೋಗ್ಯ ಸಮಾಜ ನಿರ್ಮಾಣಕ್ಕೆ ಮುಂದಾಗಿರುವುದು ಅತ್ಯಂತ ಮಹತ್ವದ್ದಾಗಿದೆ. ಕಳೆದ 5 ವರ್ಷಗಳಿಂದ ಉಚಿತ ಸೇವೆಯೊಂದಿಗೆ ಬಡವರ ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡುತ್ತಿರುವುದು ನಮ್ಮಗಳ ಭಾಗ್ಯವಾಗಿದೆ. ವೈದ್ಯಕೀಯ ಸೇವೆ ನಿತ್ಯ ಪ್ರಾಸ್ತಾವಿಕವಾಗಿ ನಿರಂತರವಾಗಿರಲಿ ಎಂದು ಆಶಿಸಿದರು. ಎಂಎಲ್ ಸ್ವಾಗತಿಸಿದರು. ಸಿಬಿಜಿ ಪಾಟೀಲ್, ಮಾಜಿ ಎಂಎಲ್ಸಿ ಅಮಾತೆಪ್ಪ ಕಂದಕೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದಿವಂಗತ ಅಚ್ಚಪ್ಪಗೌಡ ಸುಬೇದಾರ್ ಅವರ ಜೀವನ ಕುರಿತು ಕೃತಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕೃತಿಯ ಕರ್ತರ ವಿಶ್ಲೇಷಣೆ ಮಾಡಿದರು. ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್, ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ನರ್ಬೋಳಿ, ಯಾದಗಿರಿ ಶಾಸಕರಾದ ವೆಂಕಟರೆಡ್ಡಿ ಮುದ್ದಾಳ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಭೂಪಾಲ ರೆಡ್ಡಿ, ಡಾಕ್ಟರ್ ಮಲ್ಲಣ್ಣಗೌಡ ಉಕಿನಾಳ್, ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರಗೌಡ ಮಾಗ, ರಾಜು ಗೂಗಲ್ ನಗನೂರು, ಅಡಿವೆಪ್ಪ ಜಾಕ, ಬಸವರಾಜಪ್ಪಗೌಡ ವಿಭೂತಿಹಳ್ಳಿ, ಅಂಬರೀಶ್ ವಿಭೂತಿಹಳ್ಳಿ, ಸಣ್ಣ ಮಾನಯ್ಯ ಹಾದಿಮನಿ, ಲಾಲ್ ಅಹಮ್ಮದ್ ಖುರೇಶಿ, ಕಾಂತು ಪಾಟೀಲ್, ರಮೇಶ್ ಕೊಡಗಾನೂರ್, ಶರಣಪ್ಪ ಯಾಳ್ಗಿ, ರಾಮಚಂದ್ರ ಕಾಶಿರಾಜ್, ತಾಹೇರ್ ಪಾಷಾ, ಶಿವರಾಜ್ ದೇಶ್ಮುಖ್, ಗೌಡಪ್ಪಗೌಡ ರಬನಹಳ್ಳಿ ಸೇರಿದಂತೆ ನೂರಾರು ಜನ ಗಣ್ಯರು ಹಿರಿಯರು ಆಗಮಿಸಿದ್ದರು. 5,001 ಜನ ಮುತ್ತೈದೆಯರಿಗೆ ಉಡಿ ತುಂಬಲಾಯಿತು. ಬಿಜೆಪಿ ಯುವ ಮುಖಂಡರಾದ ಶ್ರೀಕಾಂತ್ ಸುಬೇದಾರ್ ಮಾತನಾಡಿ, ಸರ್ವರನ್ನು ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್ ಅವರು ತಮ್ಮ ವೈದ್ಯಕೀಯ 35 ವಸಂತಗಳ ಐತಿಹಾಸಿಕ ಕ್ಷಣಗಳನ್ನು ನೆನಪಿಸಿಕೊಂಡರು. ಟ್ರಸ್ಟಿನ ಕಾರ್ಯದರ್ಶಿಗಳಾದ ಕರಣ್ ಸುಬೇದಾರ್ ಅವರು ವಂದಿಸಿದರು. ಸಮಾರಂಭಕ್ಕೆ ಸಾವಿರಾರು ಜನ ಮಹಿಳೆಯರು ಮತ್ತು ಸಾಹಿತಿ ಸಿದ್ದರಾಮ್ ಹೊನೇಕಲ್ ಅವರು ಆಗಮಿಸಿದ್ದರು. ಮಲ್ಲಿಕಾರ್ಜುನ್ ಮಳಿಕೇರಿ, NKS TV4. ಯಾದಗಿರಿ ಜಿಲ್ಲೆ ಶಹಪೂರು ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೆ ಆಲ್ದಾಳ್ ಕೇಂದ್ರ 1 ಮತ್ತು 2ನೇ ಅಂಗನವಾಡಿಗಳಲ್ಲಿ ಸರಿಯಾಗಿ ಮಕ್ಕಳಿಗೆ ಆಹಾರ ನೀಡದೇ ಇರುವ ಕುರಿತು ಮನವಿ ಸಲ್ಲಿಸಲಾಯಿತು. ಯಾದಗಿರಿ ಜಿಲ್ಲೆ ಶಹಪೂರು ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಹಪೂರು ಇವರಿಗೆ ಆಲ್ದಾಳ್ ಕೇಂದ್ರ 1 ಮತ್ತು 2 ಅಂಗನವಾಡಿಗಳಲ್ಲಿ ಸರಿಯಾಗಿ ಮಕ್ಕಳಿಗೆ ಆಹಾರ ನೀಡದೇ ಇರುವ ಕುರಿತು ಮನವಿ ಸಲ್ಲಿಸಲಾಯಿತು. ಆದಷ್ಟು ಬೇಗ ಇದಕ್ಕೆ ಸ್ಪಂದಿಸಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದೇ ಇಲ್ಲದಿದ್ದರೆ ಮುಂದೆ ಉಗ್ರವಾಗಿ ಹೋರಾಟ ಮಾಡಲಾಗುತ್ತದೆ ಎಂದು ಶಹಪೂರು ತಾಲೂಕು ಅಧ್ಯಕ್ಷರಾದ ಸೂಪಣ್ಣ ಹಳಿಸಗರ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ನಾಯಕ್, ತಾಲೂಕಾ ಕಾರ್ಯಾಧ್ಯಕ್ಷರು ವಿಜಯ್ ವನದುರ್ಗ, ರವಿ ವನದುರ್ಗ, ಗ್ರಾಮ ಘಟಕದ ಅಧ್ಯಕ್ಷರು ವೆಂಕಟೇಶ್ ನಾಯಕ್ ಆಲ್ದಾಳ್, ಗ್ರಾಮ ಘಟಕದ ಅಧ್ಯಕ್ಷರು ಮಂಜುನಾಥ್ ಗೌಡ, ಉಪಾಧ್ಯಕ್ಷರು ವೈಶ್ನಾಥ್ ನಾಯಕ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಗೋವಿಂದ್ ನಾಯಕ್ ಆಲ್ದಾಳ್, ರಾಮು ಬಿದ್ರಾಣಿ ಇದ್ದರು. ಅಂಬರೀಶ್ ನಾಯಕ್, NKS TV4 ಯಾದಗಿರಿ. ಲಕ್ಷ್ಮೇಶ್ವರ ಪಟ್ಟಣದ ವಿದ್ಯಾರಣ್ಯ ಸರ್ಕಲ್ ಹತ್ತಿರ ಇರುವ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಅನ್ನದ ಬುತ್ತಿಯಿಂದ ಹನುಮಂತನನ್ನು ಶೃಂಗಾರಗೊಳಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಲಕ್ಷ್ಮೇಶ್ವರ ಪಟ್ಟಣದ ವಿದ್ಯಾರಣ್ಯ ಸರ್ಕಲ್ ಹತ್ತಿರ ಇರುವ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಶನಿವಾರದಂದು ಬೆಳಿಗ್ಗೆ ಅನ್ನದ ಬುತ್ತಿಯಿಂದ ಹನುಮಂತನನ್ನು ಶೃಂಗಾರಗೊಳಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶನಿವಾರ ದಿವಸ ಅಪಾರ ಭಕ್ತರು ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆಯುತ್ತಾರೆ. ಆದರೆ ಈ ಶನಿವಾರ ಹನುಮಂತನನ್ನು ಬುತ್ತಿಯಿಂದ ಶೃಂಗಾರಗೊಳಿಸಿದ್ದು ವಿಶೇಷವಾಗಿತ್ತು. ಭಕ್ತರು ಬಂದು ಆಂಜನೇಯನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡು ಹೋಗುತ್ತಿರುವ ದೃಶ್ಯ ಕಂಡುಬಂದಿತು. ವೀರಣ್ಣ ಹಡ್ಪದ್, NKS TV4 ಲಕ್ಷ್ಮೇಶ್ವರ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.